ಅವರಿಬ್ರು ಒಂದೇ ಶಾಲೆಯಲ್ಲಿ ಓದಿದವರು. ಇಬ್ಬರಿಗೂ ದಶಕದ ಗೆಳತನ ಪ್ರೇಮಕ್ಕೆ ತಿರುಗಿ ಪ್ರೇಮ ಮದುವೆ ಮಂಟಪಕ್ಕೂ ಬಂದಿತ್ತು. ಆದ್ರೆ ನೀನು ತಾಳಿ ಕಟ್ಟುವ ವೇಳೆ ವರ ಮದುವೆ ಮಂಟಪದಿಂದ ಪರಾರಿಯಾಗಿದ್ದಾನೆ. ಮೆಹಂದಿ ಹಳದಿ ಶಾಸ್ತ್ರ ಮುಗಿಸಿ ಮದುವೆ ದಿನ ವರ ಪರಾರಿಯಾದ ಕಾರಣ ದುಬಾರಿ ಮದುವೆ ಮುರಿದು ಬಿದ್ದಿದೆ. ಮೈಸೂರಿನಲ್ಲಿ ಹುಟ್ಟಿದ ಸ್ನೇಹ ಪ್ಯಾರಿಸ್ನಲ್ಲಿ ಪ್ರೇಮವಾಗಿ ತಿರುಗಿದೆ. ಮನೆಯವರನ್ನ ಒಪ್ಪಿಸಿ ಎಂಗೇಜ್ಮೆಂಟ್ ಆಗಿ ಇಬ್ಬರು ಮದುವೆ ಸಂಭ್ರಮದಲ್ಲಿದ್ರು. ಆದ್ರೆ ಮದುವೆ ಹಿಂದಿನ ದಿನ ರಾತ್ರಿ ವರನ ತಂದೆ ವಧುವಿನ ತಂದೆ ಬಳಿ 50 ಲಕ್ಷ ನಗದು, ಅರ್ಧ ಕೆಜಿ ಚಿನ್ನ, ಬೆನ್ಸ್ ಕಾರು ಡಿಮ್ಯಾಂಡ್ ಮಾಡಿದ್ರಂತೆ. ಕೊಡಲ್ಲ ಅಂದಿದ್ದಕ್ಕೆ ವರನ ತಂದೆ ಮದುವೆ ಬೇಡ ಅಂತ ಹೇಳಿದ್ರಂತೆ. ಆದರೆ ಹೇಗೋ ಪ್ರೇಮ್ ಮದುವೆ ಮನೆಗೆ ಬಂದಿದ್ದಾನೆ. ಮದುವೆ ಮಂಟಪದಲ್ಲಿ ಸಂಗೀತ ಶಾಸ್ತ್ರ ಮುಗಿಸಿ ಮೆಹಂದಿ ಶಾಸ್ತ್ರ ಮುಗಿಸಿದ್ದ ಪ್ರೇಮ್ ಚಂದನ್ನ ಸ್ನೇಹಿತ ನಿಮ್ಮ ತಾಯಿ ಆಸ್ಪತ್ರೆಯಲ್ಲಿದ್ದಾರೆ ಅಂತ ಹೇಳಿ ರಾತ್ರೋರಾತ್ರಿ ಪ್ರೇಮ್ನನ್ನ ಕರೆದುಕೊಂಡು ಹೋಗಿದ್ದಾರೆ. ಈ ವೇಳೆ ವಧುವಿನ ಸ್ನೇಹಿತರು ಪ್ರೇಮ್ ಜೊತೆಗೆ ಹೋಗಿದ್ದಾರೆ. ಆದರೆ ಪ್ರೇಮ್ ತಾಯಿ ನೋಡಿಕೊಂಡು ವಾಪಸ್ ಬರದೆ ನಾನು ಮದುವೆ ಆಗಲ್ಲ ಅಂತ ಕಾರು ಹತ್ತಿ ಎಸ್ಕೇಪ್ ಆಗಿದ್ದಾನೆ. ಪ್ರೇಮ್ ಜೊತೆಗೆ ಪ್ರೇಮ್ ತಂದೆ ತಾಯಿ ಕೂಡ ಎಸ್ಕೇಪ್ ಆಗಿದ್ದಾರಂತೆ. ಸದ್ಯ ಈ ಬಗ್ಗೆ ಉಪ್ಪಾರಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಮೈಸೂರಿನ ಕೇಂದ್ರೀಯ ವಿದ್ಯಾಲಯದಲ್ಲಿ ಸಂತ್ರಸ್ತೆ ಕ್ಲಾಸ್ಮೇಟ್ ಆಗಿದ್ದ ಪ್ರೇಮ್ ಚಂದ್ ಬಿ ಬಳಿಕ ಎಂಎಸ್ ಮುಗಿಸಿದ ಯುವತಿ ಫ್ರಾನ್ಸ್ನಲ್ಲಿ ಕೆಲಸಕ್ಕೆ ಸೇರಿದ್ಲು. ಆರೋಪಿ ಪ್ರೇಮ್ ಚಂದ್ ಕೂಡ ಪ್ಯಾರಿಸ್ನಲ್ಲಿ ಕೆಲಸಕ್ಕೆ ಸೇರಿದ್ದ. ಇಬ್ಬರ ಸ್ನೇಹ ಬಳಿಕ ಪ್ರೀತಿಗೆ ತಿರುಗಿ ಪ್ಯಾರಿಸ್ನಲ್ಲಿ ಪ್ರಣಯ ಪಕ್ಷಿಗಳಂತೆ ಸುತ್ತಾಡಿದ್ದಾರೆ. ಇಬ್ಬರು ಮನೆಯವರನ್ನ ಒಪ್ಪಿಸಿ ಕಳೆದ ಜುಲೈನಲ್ಲಿ ಎಂಗೇಜ್ಮೆಂಟ್ ಆಗಿದ್ದಾರೆ. ಕುಟುಂಬಸ್ಥರು ಫೆಬ್ರವರಿ 2ರಂದು ಪ್ರೇಮ್ ಚಂದ್ ಹಾಗೂ ಯುವತಿಗೆ ಮದುವೆ ಫಿಕ್ಸ್ ಮಾಡಿದ್ರಂತೆ. ಗಾಂಧಿನಗರದ ನಂದಿ ಕ್ಲಬ್ ಕೂಡ ಬುಕ್ ಮಾಡಿದ್ದಾರೆ. ಜನವರಿ 28ರಿಂದಲೇ ಶುರು ಮಾಡಿದ್ದ ಮದುವೆ ಕಾರ್ಯಕ್ರಮದಲ್ಲಿ 1ನೇ ತಾರೀಕು ಮೆಹಂದಿ ಹಾಗೂ ಹಳದಿ ಶಾಸ್ತ್ರ ಕೂಡ ಮುಗಿದಿತ್ತು. ಆ ವೇಳೆಯಲ್ಲೇ ಪ್ರೇಮ್ ಚಂದ್ ಎಸ್ಕೇಪ್ ಆಗಿದ್ದಾನೆ.